ಸಮಸ್ಯೆ ಕಡೆ ನಮಸ್ಕಾರ. ಇವತ್ತಿನ ವಿಶೇಷ ವಿಡಿಯೋ ಏನಪ್ಪ ಅಂತಂದರೆ, ಇವತ್ತು ನಾನು ಕೇರಳದಲ್ಲಿದ್ದೀನಿ. ಕೇರಳದಲ್ಲಿ ನೀವು ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ಏಲಕ್ಕಿ ತೋಟ. ಸೊ 200 ಎಕರೆ ಏಲಕ್ಕಿ ತೋಟ, ಅದರಲ್ಲೂ ನಲ್ಯಾಣಿ ಗ್ರೀನ್ ಗೋಲ್ಡ್ ತೋಟ ಇದು. ಸೊ ಕಂಪ್ಲೀಟಾಗಿ ನೀವು ಹಿಂದೆಗಡೆ ವೆದರ್ನ ನೋಡ್ಬೋದು. ಸೊ ವೆದರ್ ಯಾವ ಥರ ಇದೆ ಅಂತೇಳಿ, ಬರೀ 40% ಶೇಡ್ ಇರೋ ಅಂಥದ್ದು. ಯಾಕೆಂದರೆ ಇಲ್ಲಿನ ವೆದರ್ ಕಂಡೀಷನ್ ಬಂದು ಮಿನಿಮಮ್ ಅಂತಂದರೂ 18 ಡಿಗ್ರಿಯಿಂದ 20-25 ಡಿಗ್ರಿಗಿಂತ ಜಾಸ್ತಿ ಹೋಗಲ್ಲ. ಸೊ ಹಾಗಾಗಿ 40% ನೆರಳಿದ್ರೂ ಕೂಡ ಇಲ್ಲಿ ನಿಮಗೆ ಆರಾಮಾಗಿ ಏಲಕ್ಕಿನ ಬೆಳಿಬೋದು. ಸೊ ಕಾಡು ಪ್ರದೇಶ ಆಗಿರೋದ್ರಿಂದ. ಅದೇ ನಮ್ಮ ಕರ್ನಾಟಕದಲ್ಲಿ ನೀವು ನಲ್ಯಾಣಿ ಗ್ರೀನ್ನ ಬೆಳಿತೀರಾ ಅಂತಂದರೆ, ಅಡಿಕೆ ತೋಟ ಇದ್ದು ಮಿನಿಮಮ್ ಅಂತಂದ್ರೆ ನಿಮಗೆ 70-80 ಭಾಗ ನೆರಳಿದೆ ಅಂತಂದರೆ, ನೀವು ಹನಿ ನೀರಾವರಿ ಅಥವಾ ಜಟ್ಟಿನ ಯೂಸ್ ಮಾಡಿ ನೀವು ಏಲಕ್ಕಿನ ಬೆಳಿತೀರಾ ಅಂದರೆ ನೀವು ಕೂಡ ಇದೇ ಥರ ನಲ್ಯಾಣಿ ಗ್ರೀನ್ನ ಬೆಳಿಬೋದು. ಒಂದು ಗುಣಿಗೆ ಮಿನಿಮಮ್ ಅಂತಂದ್ರು 5-6 kg ವರೆಗೂ ಇಳುವರಿ ತೆಗಿಬೋದು. ಇವತ್ತಿನ ಮಾರ್ಕೆಟ್ ರೇಟ್ ಲೆಕ್ಕ ಹಾಕೊಂಡ್ರೆ 2,500-2,500 ರೇಟ್ ಇದೆ. ಸೊ ಎಕರೆಗೆ ಮಿನಿಮಮ್ ಅಂದರೂ 15-20 ಲಕ್ಷ ಆದಾಯ ಗಳಿಸ್ಬೋದು. ಇವತ್ತೇ ನಲ್ಯಾಣಿ ಗ್ರೀನ್ ಏಲಕ್ಕಿನ ಬೆಳೀರಿ. ನೀವು ಕೂಡ ಅಡಿಕೆ ತೋಟದಲ್ಲಿ ಬೆಳೆದು ಉತ್ತಮ ಆದಾಯನ ಗಳಿಸಿ.